ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಅಗಲಗುರ್ಕಿ ಬೈಪಾಸ್ ರಾಷ್ಟ್ರೀಯ ಹೆದ್ದಾರಿ ತ್ರಿಬಲ್ ಗ್ರೌಂಡ್ ಬಳಿ ಇಂದು ನಡೆದ ನರೇಗಾ ಬಚಾವ್ ಆಂದೋಲನ ಬೃಹತ್ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಕೆಲವು ಸದಸ್ಯರುಗಳು ಮತ್ತು 3 ಜಿಲ್ಲೆಯ ಶಾಸಕರುಗಳು ಭಾಗವಹಿಸಿದ್ದರು. ಸಿಎಂ, ಡಿಸಿಎಂ ಚೆನಕೆಯಲ್ಲಿ ಬಾಂಡ್ಲಿಗೆ ಮಣ್ಣು ತುಂಬಿ ತಲೆ ಹೊತ್ತುವ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ದೇಶದಾದ್ಯಂತ ಮನರೇಗಾವನ್ನು ಉಳಿಸಿ ಅಭಿಯಾನ ಪ್ರಾರಂಭಿಸಲಾಗಿದೆ. ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಮನರೇಗಾವನ್ನು ರದ್ದುಪಡಿಸಿ ಬಿವಿಜಿ ರಾಮ್ಜಿ ಕಾಯ್ದೆಯನ್ನು ಜಾರಿ ಮಾಡಿದೆ. ಮನರೇಗಾದ ರದ್ದು ಅಗತ್ಯವಿರಲಿಲ್ಲ. ಕೂಲಿಕಾರರು, ಆದಿವಾಸಿಗಳು, ಸಣ್ಣ ರೈತರಿಗೆ, ಮಹಿಳೆಯರಿಗೆ ಉದ್ಯೋಗದ ಅನುಕೂಲ ಕಲ್ಪಿಸುವ ದಿಸೆಯಲ್ಲಿ 2005ರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ನಾಯಕಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಈ ಕಾಯ್ದೆ ಜಾರಿಯಾಯಿತು. ಇದೇ ಕಾಯ್ದೆಯಲ್ಲದೆ ಶಿಕ್ಷಣ, ಆಹಾರ, ಮಾಹಿತಿ ಹಕ್ಕು ಸೇರಿದಂತೆ ಹಲವು ಜನಪರ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದರು. ಆದರೆ ಈ ಎಲ್ಲ ಜನಪರ ಕಾಯ್ದೆಗಳನ್ನು ದುರ್ಬಲಗೊಳಿಸುವ ಕೆಲಸವನ್ನ ಮೋದಿಯವರ ನೇತೃತ್ವದ ಸರ್ಕಾರ ಮಾಡುತ್ತಿದೆ. ಸದನದಲ್ಲಿ ಕೇವಲ 8 ಗಂಟೆಗಳ ಕಾಲ ಚರ್ಚೆ ಮಾಡಿದ ಕೇಂದ್ರ ಸರ್ಕಾರ ನಂತರ ಹೊಸ ಕಾಯ್ದೆಯನ್ನು ಜಾರಿಗೆ ತಂದರು. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 12.16 ಕೋಟಿ ಜನರು ಕೆಲಸ ಪಡೆಯುತ್ತಿದ್ದರು. ಇದರಲ್ಲಿ ಸುಮಾರು 53% ಉದ್ಯೋಗ ಪಡೆಯುತ್ತಿದ್ದರು. ಅಲ್ಲದೆ ಪರಿಶಿಷ್ಟ ಜಾತಿಯ 17% ಮತ್ತು ಪರಿಶಿಷ್ಟ ವರ್ಗದ 11% ಜನರು ಉದ್ಯೋಗ ಪಡೆಯುತ್ತಿದ್ದರು. ಈ ಎಲ್ಲಾ ಜನರ ಹಕ್ಕುಗಳನ್ನು ಕಸಿದುಕೊಳ್ಳಲಾಗಿದೆ. 20 ವರ್ಷಗಳಿಂದ ಕಾಯ್ದೆ ಜಾರಿಯಲ್ಲಿತ್ತು. ಮನ್ರೇಗಾ ಕಾಯ್ದೆ ಮಹಾತ್ಮ ಗಾಂಧೀಜಿಯವರ ಹೆಸರು ಯಾಕೆ ಇಟ್ಟಿದ್ರಪ್ಪ ಅಂತಂದ್ರೆ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಆಗದೇನೆ ರಾಷ್ಟ್ರದ ಅಭಿವೃದ್ಧಿ ಆಗಲ್ಲ ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ಮಾತು. ಅದಕ್ಕೋಸ್ಕರ ಇದು ಮಹಾತ್ಮ ಗಾಂಧೀಜಿಯವರು ಗ್ರಾಮೀಣ ಬದುಕು ಸುಧಾರಣೆ ಆಗದೇನೆ ದೇಶದ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಗ್ರಾಮ ಸ್ವರಾಜ್ಯ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ಅವರು. ಈ ಗ್ರಾಮ ಸ್ವರಾಜ್ಯ ಆಗ್ತಕ್ಕಂಥದ್ದು ಆಗ್ಬೇಕಾದ್ರೆ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಕೆಲಸ ಕೇಳ್ತಕ್ಕಂಥವರು, ಕೂಲಿ ಕಾರ್ಮಿಕರು, ಆದಿವಾಸಿಗಳು, ಮಹಿಳೆಯರು, ಸಣ್ಣ ರೈತರು, ಇವರೆಲ್ಲರಿಗೂ ಕೂಡ ಉದ್ಯೋಗವನ್ನು ಕೊಡ್ತಕ್ಕಂಥ ಕಾಯ್ದೆ ಸುಮಾರು 100 ದಿನಗಳು ಒಂದು ವರ್ಷದಲ್ಲಿ 100 ದಿನಗಳು ಉದ್ಯೋಗ ಗ್ಯಾರಂಟಿ ಖಾತ್ರಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಯಾರೇ ಉದ್ಯೋಗ ಬೇಕಾದವರು ಅವರ ಗ್ರಾಮದಲ್ಲಿ, ಅವರ ಪಂಚಾಯತಿನಲ್ಲಿ ಕೆಲಸ ಬೇಕು ಅಂತ ಹೇಳಿದ್ರೆ, ಅರ್ಜಿ ಹಾಕಿದ್ರೆ ಆ ಕೆಲಸವನ್ನು ಕೊಡಲೇಬೇಕಾಗಿತ್ತು. ಕೊಡದೇ ಹೋದರೆ ಭತ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಇಂಥ ಕಾಯ್ದೆಯನ್ನು ಕಿತ್ತಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈ ಉದ್ಯೋಗ ಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿಗಳು ಮತ್ತು ಗ್ರಾಮ ಸಭೆಗಳು. ಇದನ್ನು, ಈ ಅಧಿಕಾರವನ್ನು ಕಿತ್ತಾಕಿದ್ದಾರೆ. ಈಗ 365 ದಿನದಲ್ಲಿ ಯಾವಾಗ ಬೇಕಾದರೂ ಕೂಡ ಕೆಲಸ ಕೇಳ್ಬೋದಾಗಿತ್ತು. ಈಗ 60 ದಿನಗಳು ವ್ಯವಸಾಯದ ದಿನಗಳಲ್ಲಿ ವ್ಯವಸಾಯದ ಚಟುವಟಿಕೆಗಳು ಪ್ರಾರಂಭ ಆದಾಗ ಕೊಡಗಿಲ್ಲ, 60 ದಿನಗಳು ಕೊಡಗಿಲ್ಲ. ಜೊತೆಗೆ ಕೆಲಸ ತೀರ್ಮಾನ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ಇಂಥ ಪಂಚಾಯತಿನಲ್ಲಿ ಕೆಲಸ ಆಗಬೇಕು ಅಂತಂದ್ರೆ ಆ ಕೆಲಸಕ್ಕೆ ಅನುದಾನ ಕೊಟ್ಟಾಗ ಮಾತ್ರ ಪ್ರಾರಂಭ ಆಗ್ತದೆ. ಇಲ್ಲದೆ ಹೋದರೆ, ಅನುದಾನ ಕೊಡದೇ ಹೋದರೆ ಅಲ್ಲಿ ಕೆಲಸ ಆಗೋದಿಲ್ಲ. ಆದ್ದರಿಂದ ಉದಾಹರಣೆಗೆ ನಮ್ಮ ಪಂಚಾಯತಿನಲ್ಲಿ ಕೆಲಸ ಕೊಡ್ತೀವಿ ಅಂತ ಹೇಳ್ತೀವಿ, ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ್ರೆ ನಮ್ಮ ಪಂಚಾಯತಿನಲ್ಲಿ ಕೆಲಸ ಆಗ್ಬೋದು. ಅಥವಾ ನಿಮ್ಮ ಪಂಚಾಯತಿನಲ್ಲಿ ಕೆಲಸ ಇಲ್ಲ ಅಂತಂದ್ರೆ ಕೆಲಸ ಇಲ್ಲ.
ಒಂದು ಕಡೆ ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಕೊಡಬೇಕು, ಇನ್ನೊಂದು ಪಂಚಾಯತಿನಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಇರೋದಿಲ್ಲ. ಸೊ ಇದು ಈ ಹೊಸ ಕಾಯ್ದೆ VBG ರಾಮ್ಜಿ ಆ ಕಾನೂನಲ್ಲಿ ಮಾಡಿರ್ತಕ್ಕಂಥ ಕೆಲಸ. ವಿಬಿಜಿ ರಾಮ್ಜಿ ಯೋಜನೆಯನ್ನು ಸಂಪೂರ್ಣವಾಗಿ ರದ್ದುಪಡಿಸಿ ಮನರೇಗಾವನ್ನ ಮರು ಜಾರಿಗೊಳಿಸಬೇಕು. ಜನರ ಉದ್ಯೋಗದ ಹಕ್ಕನ್ನ ಮರುಸ್ಥಾಪಿಸಬೇಕು. ಪಂಚಾಯತ್ ಸ್ವಯಂ ಆಡಳಿತದ ಹಕ್ಕು ಮರುಸ್ಥಾಪನೆ, ದಿನಕ್ಕೆ 800 ರೂಪಾಯಿಗಳ ಕನಿಷ್ಠ ವೇತನವನ್ನ ದೇಶದಾದ್ಯಂತ ನೀಡಬೇಕು. ಈ ಬೇಡಿಕೆಗಳು ಈಡೇರುವವರೆಗೆ ನಮ್ಮ ಆಂದೋಲನ ನಿಲ್ಲುವುದಿಲ್ಲ ಎಂದರು. ಈ ಮನ್ರೇಗಾ ಕಾಯ್ದೆನಲ್ಲಿ 100 ದಿನ ಉದ್ಯೋಗ ಮಾಡಿದ್ರೆ ಅಷ್ಟು ದಿನಗಳ ಕೆಲಸದ ಮಜೂರಿಯನ್ನ ಕೊಡಬೇಕಾಗಿತ್ತು. ಸಾಮಗ್ರಿಗಳಿಗೆ ಮಾತ್ರ 10% ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಈಗ ರಾಜ್ಯ ಸರ್ಕಾರ 40% ಕೊಡಬೇಕು, ಕೇಂದ್ರ ಸರ್ಕಾರ 60% ಕೊಡಬೇಕು ಅಂತ ಈ ಹೊಸ ಕಾಯ್ದೆನಲ್ಲಿ ಮಾಡಿದ್ದಾರೆ. ಅದರಿಂದ ರಾಜ್ಯ ಸರ್ಕಾರಗಳ ಹಿತ ಕಾಪಾಡುವುದರಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಮರೆತಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾವು ಈ ಕಾಯ್ದೆಯನ್ನು ಉಳಿಸ್ಕೋಬೇಕಾದದ್ದು, ರಕ್ಷಣೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ, ಅನಿವಾರ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಇನ್ನು ಇದೇ ವೇಳೆ ಮಾತನಾಡಿದ DCM ಶಿವಕುಮಾರ್, ಹಸಿದ ಹೊಟ್ಟೆಗೆ ಖಾಲಿ ಜೇಬಿಗೆ ಅದರ ಅರಿವಿದೆ. ಗ್ರಾಮೀಣ ವಿಭಾಗದಲ್ಲಿ 60% ಮಹಿಳೆಯರು ಕೂಲಿ ಕೆಲಸ ಮಾಡುತ್ತಿದ್ದಾರೆ. ಸುಮಾರು 5,000ಕ್ಕೂ ಹೆಚ್ಚು ಪಂಚಾಯಿತಿಯಲ್ಲಿ ವರ್ಷಕ್ಕೆ ಕನಿಷ್ಠ 1 ರಿಂದ 2 ಕೋಟಿ ರೂಪಾಯಿಯಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಅನೇಕ ಅಭಿವೃದ್ಧಿ ಮಾಡಿದ್ದೇವೆ. ಇದಕ್ಕೆ ನಿಮ್ಮ ಕಣ್ಣುಗಳೇ ಸಾಕ್ಷಿ, ಕಿವಿಯಲ್ಲಿ ಕೇಳಿಸಿಕೊಳ್ಳೋದೇನಿಲ್ಲ. ನರೇಗಾ ಉಳಿಸಿ, ದೇಶ ಹಳ್ಳಿಗಳನ್ನ, ರೈತರನ್ನ ಹಾಗೂ ಮಹಾತ್ಮ ಗಾಂಧೀಜಿ ಅವರನ್ನ ಉಳಿಸಿ ಎಂದು ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ದೇಶ ಉಳಿಸಿ, ನಮ್ಮ ಹಳ್ಳಿಗಳನ್ನು ಉಳಿಸಿ, ರೈತರನ್ನ ಉಳಿಸಿ, ಕಾರ್ಮಿಕರನ್ನ ಉಳಿಸಿ, ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನು ಕೂಡ ಉಳಿಸಿ ಅಂತ ಕೇಳಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ದೀಪ ಹತ್ತಿ ಆರಿ ಹೋಗುವಾಗ ಜೋರಾಗಿ ಉರಿತದಂತೆ, ಹಂಗೆ ಬಿಜೆಪಿಯ ಅಂತಿಮ ದಿನಗಳು ಬಂದು ಈ ಕಾರ್ಯಕ್ರಮವನ್ನು, ಈ ಗಾಂಧೀಜಿಯವರ ಹೆಸರನ್ನ ಬದಲಾವಣೆ ಮಾಡುವಂತ ಕೆಲಸ ಮಾಡ್ತಾ ಇದೆ. ನಾನು ಹೇಳಿದೆ, ನಮ್ಮ ಜೋಬಲ್ಲಿರೋ ನೋಟು ಮಹಾತ್ಮ ಗಾಂಧೀಜಿ ಹೆಸರು ತೆಗೆದಾಕ್ಬಿಟ್ಟು ನಿಮ್ಮ ಫೋಟೋ ಹಾಕೋಬಿಡಿ ಅಂತ. ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಪ್ರತಿಯೊಂದು ನೋಟ್ನಲ್ಲೂ ಮಹಾತ್ಮ ಗಾಂಧೀಜಿಯವರ ಫೋಟೋ ಇದೆ. ಅದಕ್ಕೆ ನಾವು ಪಕ್ಷ ಮತ್ತು ಸರ್ಕಾರ ನಾವೆಲ್ಲ ಚರ್ಚೆ ಮಾಡಿ ಗ್ರಾಮ ಪಂಚಾಯತಿಯ ಪ್ರತಿಯೊಂದು ಗ್ರಾಮ ಪಂಚಾಯತಿ ಹೆಸರುಗಳ ಮುಂದೆ ಮಹಾತ್ಮ ಗಾಂಧೀಜಿ ಹೆಸರನ್ನ ಇಟ್ಟು ಆ ಊರಿನ ಗ್ರಾಮ ಪಂಚಾಯತಿ ಅಂತೇಳಿ ಮಾಡಬೇಕು ಅಂತೇಳಿ ಆ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ನಿಮ್ದು ಯಾವುದೋ ಒಂದು ಪಂಚಾಯತಿ ಇರಲಿ, ಆ ಗ್ರಾಮ ಪಂಚಾಯತಿ ಹೆಸರು ಪಕ್ಕ, ಈಗ ಕೋಲಾರ ಅಂದ್ಕೊಳ್ಳಿ, ಇಲ್ಲ ಚಿಕ್ಕಬಳ್ಳಾಪುರ ಒಂದು ಹಳ್ಳಿ ಅನ್ಕೊಳ್ಳಿ, ಮಹಾತ್ಮ ಗಾಂಧೀಜಿ ಕೋಲಾರ ಗ್ರಾಮ ಪಂಚಾಯತಿ ಅಂತೇಳಿ ಹೆಸರನ್ನ ನಾಮಕರಣ ಮಾಡುವಂತ ಕೆಲಸ ಇವತ್ತು ನಾವು ಮಾಡಿದ್ದೇವೆ. ಇನ್ನು ಇದೇ ಸಂದರ್ಭದಲ್ಲಿ ಸಿಎಂ, DCM ಹಾಗೂ ಸಚಿವರು, 3 ಜಿಲ್ಲೆಯ ಶಾಸಕರು, ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.